ದಯಮಾಡೋ ರಂಗ ದಯಮಾಡೋ ದಯಮಾಡೋ ರಂಗ ದಯಮಾಡೋ ದಯಮಾಡೋ ನಿನ್ನ ದಾಸನು ನಾನೆಂದು ದಯಮಾಡೋ ರಂಗ ದಯಮಾಡೋ ದಯಮಾಡೋ ನಿನ್ನ ದಾಸನು ನಾನೆಂದು ದಯಮಾಡೋ ರಂಗ ಹಲವು ಕಾಲದಿ ನಿನ್ನ ಹಂಬಲಗೆ ಹಲವು ಕಾಲದಿ ನಿನ್ನ ಹಂಬಲಗೆ ಒಲಿದು ಪಾಲಿಸಬೇಕು ವಾರಿ ಜನ ಹಲವು ಕಾಲದಿ ನಿನ್ನ ಹಂಬಲಗೆ ಒಲಿದು ಪಾಲಿಸಬೇಕು ವಾರಿ ಜನ ದಯಮಾಡೋ ದಯಮಾಡೋ నా పేరు
ವೆಲ್ಕಮ್ ಟು ಪ್ಯಾಷನೇಟ್ ಟಾಕ್ಸ್. ಐ ಆಮ್ ಯೋರ್ ಹೋಸ್ಟ್, ಯುವರ್ ಫ್ರೆಂಡ್ ಅಜಿತ್ ಕಟ್ಟೆ. ಇವತ್ತು ಎಲ್ಲರಿಗೂ ಗೊತ್ತು, ಮ್ಯೂಸಿಕ್ ಇಸ್ ಅ ಬ್ರಾಡ್ ವರ್ಲ್ಡ್, ಒಂದು ದೊಡ್ಡ ಪ್ರಪಂಚ. ಆ ಪ್ರಪಂಚದಲ್ಲಿ ಬೇರೆ ಬೇರೆ ತರಹ ಸ್ಟ್ರೀಮ್ಸ್ಗಳಿದೆ, ದಾರಿಗಳಿದೆ. ಈಗ ಕೆಲವರು ಹಾಡು ಹೇಳ್ತಾರೆ, ಕೆಲವರು ವಾಯ್ಸ್ ಓವರ್ ಮಾಡ್ತಾರೆ, ಕೆಲವರು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾರೆ, ಸಾಂಗ್ ಡಿಸೈನಿಂಗ್ ಇಷ್ಟೆಲ್ಲ ಮಾಡ್ತಾರೆ. ಕೆಲವರು ಹಾಡು ಬರೀತಾರೆ, ಕೆಲವರು ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ, ಕೆಲವರು ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿಕ್ ಮ್ಯೂಸಿಕ್, ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಕಲಿತಾರೆ. ಎಲೆಕ್ಟ್ರಾನಿಕ್ ಇರ್ಬೋದು ಆರ್ ಕ್ಲಾಸಿಕಲ್. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಇದ್ರ ಹಿಂದೆ ಇಸ್ ಓನ್ಲಿ ಒನ್ ಗುರು ಇಲ್ಲದೆ ಯಾರೂ ಮ್ಯೂಸಿಕ್ ಕಲಿಯೋಕ್ಕಾಗಲ್ಲ. ಕೆಲವರು ಅಫ್ಕೋರ್ಸ್ ಈಗಿನ ಟ್ರೆಂಡಲ್ಲಿ ಸೆಲ್ಫ್ ಲರ್ನಿಂಗ್ ಅಂತ ಒಂದು ಬಂದಮೇಲೆ ಯೂಟ್ಯೂಬ್ ಮುಖಾಂತರ ಬಹಳ ಜನ ಕಲಿಬೋದು, ಬಟ್ ಒಂದು ಗುರು ಇರಲೇಬೇಕು ಅಂತ ಅನ್ಸುತ್ತೆ. ಆ ಥರ ಒಂದು ಮ್ಯೂಸಿಕ್ ಗುರುವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಇವತ್ತಿನ ಅಧ್ಯಾಯ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಶೋ. ಇವತ್ತಿನ ಪರಿಚಯ ಪ್ರಸನ್ನ ರಾಘವ್ ಅವರು, ಮ್ಯೂಸಿಷಿಯನ್ನು ಕಮ್ ಮ್ಯೂಸಿಕ್ ಟೀಚರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಅಜಿತ್. ಸರ್, ಒಂದು ಇನ್ವೈಟ್ ಮಾಡಿದ್ದಕ್ಕೆ, ನೀವು ಖುಷಿಯಾಗಿ ನಮ್ಮ ಚಾನಲ್ಗೆ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫಾರ್ ದ ಫಸ್ಟ್ ಟೈಮ್. ಈಗ ನಮ್ಮ ವೀಕ್ಷಕರಿಗೆ ನೀವು ಒಂದು ಸಣ್ಣ ಪರಿಚಯ ಕೊಡಿ ಸರ್, ಪ್ಲೀಸ್. ತುಂಬ ಧನ್ಯವಾದ ಅಜಿತ್ ಅವರೇ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಜನ್ಮ ಆಯಿತು. ನಮ್ಮ ತಂದೆಯವರು ವಿದ್ವಾನ್ ಶಂಕರ್ ನಾಯ್ಕ್ ಅಂತ, ತಾಯಿ ರುಕ್ಮಿಣಿ ಅಂತ. ಮೂಲತಃ ನಮ್ಮ ಕುಟುಂಬ ಸಂಗೀತದ ಕುಟುಂಬ ಅಂತಲೇ ಹೇಳೋಕ್ಕೆ ತುಂಬ ನಾನು ಹೆಮ್ಮೆ ಪಡ್ತೀನಿ. ನಮ್ಮ ತಂದೆಯವರು ದೊಡ್ಡ ವಿದ್ವಾಂಸರಾಗಿದ್ದರು. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಅದೇ ವಾತಾವರಣ. ನಮ್ಮೆಲ್ಲ ಕುಟುಂಬ ಸದಸ್ಯರು ಸಹ ಸಂಗೀತದಲ್ಲಿ ತುಂಬ ಒಲವು ಹಾಗೂ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಚಿಕ್ಕಂದಿನಲ್ಲೇ ನಮ್ಮ ತಂದೆಯವರಲ್ಲಿ ನನಗೆ ಸಂಗೀತ ಅಭ್ಯಾಸ ಪ್ರಾರಂಭ ಆಯಿತು. ಅದನ್ನೇ ನಾನು ಮುಂದುವರಿಸ್ಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ನನ್ನ ಸಂಗೀತನ ಹೇಳ್ಕೊಡ್ತಾ ಇದ್ದೀನಿ. ಅನೇಕ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಹಾಡುಗಾರಿಕೆ ಹಾಗೂ ವಾದ್ಯ ಸಂಗೀತ ಅಂದರೆ ವೀಣೆ, ಗಿಟಾರ್, ಮ್ಯಾಂಡಲಿನ್, ಕೀಬೋರ್ಡ್, ಈ ಥರ ಒಂದು ಭಾರತೀಯ ಸಂಗೀತವನ್ನು ಬೆಳೆಸಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನ ಒಂದು ಪುಟ್ಟ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅನೇಕ ವಿದ್ಯಾರ್ಥಿಗಳು ನನ್ನಿಂದ ತಯಾರಾಗಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಲಘು ಶಾಸ್ತ್ರೀಯ ಸಂಗೀತ ಎರಡನ್ನೂ ನಾನು ಗೈಡ್ ಮಾಡ್ತಾ ಇದ್ದೀನಿ. ಹಾಗೆ ಕರ್ನಾಟಕ ಸರ್ಕಾರ ನಡೆಸುವಂತಹ ಸಂಗೀತ ಪರೀಕ್ಷೆಗೆ ಮಕ್ಕಳು ನನ್ನ ಮೂಲಕ ಕಲಿತು ಅವರು ಅದರಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ತರಹ ಅನೇಕ ಸ್ಪರ್ಧೆಗಳಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ. ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಕ್ಕಳಲ್ಲಿ ತಯಾರು ಮಾಡಿ ಅವರಿಗೆ ಒಂದು ಅವಕಾಶ ಸಿಗೋ ಮಾಡಿದ್ದೇನೆ. ಅದೇ ತರಹ ನಾನು ಸಹ ವೀಣೆ, ವೋಕಲ್ ಹಾಗೂ ಅನೇಕ ವಾದ್ಯಗಳ ಕಾರ್ಯಕ್ರಮವನ್ನು ಕೊಟ್ಟಿರುತ್ತೇನೆ. ನನಗೆ ಅನೇಕ ವಿದ್ಯಾರ್ಥಿಗಳು ಇವಾಗಲೂ ಕಲಿತಾ ಇದ್ದಾರೆ. ನನ್ನ ಕೈಲಾದ ಒಂದು ಸೇವೆಯನ್ನು ನಾನು
ಈ ವಿಷಯದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ ಫ್ಯಾಂಟಾಸ್ಟಿಕ್ ಅನ್ಬೋದು. ಈ ಜರ್ನಿ ನೀವು ಹೇಳಿದ್ದು ಮಾತುಗಳು ಕೇಳಿದ್ರೆ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ. ಇಷ್ಟೆಲ್ಲ ನೀವು ಅಚೀವ್ ಮಾಡಿದ್ದೀರಾ, ಎಷ್ಟು ಜನ ಮಕ್ಕಳಿಗೆ ಹೇಳ್ಕೊಡ್ತೀರಾ, ಇದರ ಸ್ಫೂರ್ತಿ ಏನು? ವಾಟ್ ಮೇಡ್ ಯು ಸ್ಟಾರ್ಟ್ ಟೀಚಿಂಗ್ ಮ್ಯೂಸಿಕ್? ಮ್ಯೂಸಿಕ್ ಕಲಿಕೆ ಎಲ್ಲಿಂದ ಬಂತು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿದ್ರಿ, ಬಟ್ ಒಂದು ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ. ಈಗ ಎಲ್ಲರದ್ದು ಒಂದು ಆಸೆ ಇರುತ್ತೆ, ನಾನು ಒಂದು ಡ್ಯಾನ್ಸರ್ ಆಗಬೇಕು, ಒಂದು ಸಿಂಗರ್ ಆಗಬೇಕು ಅಂತ. ಜಸ್ಟ್ ಬಿಕಾಸ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿತ್ತು ಅದರಿಂದ ಮ್ಯೂಸಿಕ್ ಕಲ್ತೀರಾ, ಇಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತಾ ಒಳಗಿಂದ? ನನಗೆ ಮೊದಲಿಂದ ಚಿಕ್ಕಲ್ಲೂ ತುಂಬ ಆಸಕ್ತಿ ಇತ್ತು. ನಮ್ಮ ತಂದೆ ತಾಯಿಗಳು ಕೊಟ್ಟಂಥ ಪ್ರೋತ್ಸಾಹ, ಹಾಗೆ ನಮ್ಮ ಸಹೋದರರು ಸಹೋದರಿಯರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೂ ನಾನು ಬೆಳೆದ ವಾತಾವರಣ ಹಾಗೆ ನನಗೆ ತುಂಬ ಸ್ಫೂರ್ತಿದಾಯಕವಾಗೇ ಇತ್ತು. ಹಾಗಾಗಿ ನನಗೆ ಈ ವಿಷಯದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸಕ್ತಿ ಬೆಳೆಸ್ಕೊಂಡೆ. ಓಕೆ, ಫ್ಯಾಂಟಾಸ್ಟಿಕ್. ತುಂಬ ಕಮ್ಮಿ ಜನಕ್ಕೆ ಅವ್ರ ಇಂಟ್ರೆಸ್ಟ್ ಫಾಲೋ ಮಾಡಬೇಕು ಅಂತ ಇರುತ್ತೆ, ಆಗತ್ತೆ. ಕೆಲವರು ಡ್ಯಾನ್ಸರ್ ಆಗಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಅಡೆತಡೆ ಇರುತ್ತೆ, ಇಲ್ಲ ಒಂದು ಎಲ್ಲೋ ಒಂದು ಕಡೆ ಆ ನಾಚಿಕೆ ಸಂಕೋಚ ಇರುತ್ತೆ, ಅವ್ರನ್ನ ಫಾಲೋ ಮಾಡೋಕ್ಕಾಗಲ್ಲ. ತಂದೆ ಸಪೋರ್ಟ್ ಮಾಡಲ್ಲ, ತಾಯಿ ಸಪೋರ್ಟ್ ಮಾಡಲ್ಲ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಿಮಗೆ ಎಲ್ಲ ಕಡೆಯಿಂದ ಅನುಕೂಲ ಇತ್ತು, ನಿಮ್ಗೆ ಆಸೆ ಇತ್ತು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತು, ಬ್ಯಾಕ್ಗ್ರೌಂಡ್ ಇತ್ತು. ಸೊ ಆ ಮುಖಾಂತರ ಯು ಹ್ಯಾವ್ ರೀಚ್ಡ್ ಟಿಲ್ ಹಿಯರ್, ಯು ಹ್ಯಾವ್ ರೀಚ್ಡ್ ದಿಸ್ ಲೆವೆಲ್. ಸೊ ನಿಮ್ಮ ಮ್ಯೂಸಿಕ್ ಜರ್ನಿ ಬಗ್ಗೆ ಒಂದು ಹೇಳಿ. ನೀವು ಮ್ಯೂಸಿಕ್ ಹೇಗೆ ಶುರು ಮಾಡಿದ್ರಿ? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಓಕೆ, ಬಟ್ ನಿಮ್ಮ ಪರ್ಸ್ನಲ್ ಮ್ಯೂಸಿಕ್ ಜರ್ನಿ ಹೇಗೆ ಶುರು ಮಾಡಿದ್ರಿ, ಎಲ್ಲಿಂದ ಕಲ್ತ್ರಿ, ಆ್ಯಂಡ್ ದೆನ್ ಟಿಲ್ ನಾವು? ಪ್ರಾರಂಭದಲ್ಲಿ ನಾನು ನಮ್ಮ ತಂದೆಯವರ ವಿದ್ವಾನ್ ಶಂಕರ್ ನಾಯ್ಕ್ ಅವರಲ್ಲೇ ನಾನು ಬಾಲ್ಯದಲ್ಲಿ ಸಂಗೀತ ಅಭ್ಯಾಸ ಪ್ರಾರಂಭ ಮಾಡಿದೆ. ಆಮೇಲೆ ನಮ್ಮ ತಂದೆಯವರು ಮನೆಯಲ್ಲಿ ಒಂದು ವೀಣೆ ಇಟ್ಕೊಂಡಿದ್ರು, ಹಳೇ ಕಾಲದ ವೀಣೆ, ಒಂದು 100 ವರ್ಷ ಆಗಿದೆ ಆ ವೀಣೆಗೆ, ತುಂಬ ಒಳ್ಳೆ ಕ್ವಾಲಿಟಿ ವೀಣೆ. ಅದು ನಮ್ಮ ತಂದೆ ಇಟ್ಕೊಂಡಿದ್ರು. ಅದು ನಾನು ನುಡಿಸ್ತಾ ಇದ್ದೆ, ನನ್ನ ಪಡೆ ನಾನು ನುಡಿಸ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಅದನ್ನ ಅಬ್ಸರ್ವ್ ಮಾಡಿ ಅವರು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಹಾಗೂ ನನಗೆ ಸ್ವಲ್ಪ ಮುಂದುವರಿಬಹುದು ಅನ್ನೋ ಆ ವಿಶ್ವಾಸ ಅವರಲ್ಲಿ ಬೆಳೀತು. ಸೊ ಹಾಗಾಗಿ ನನಗೆ ನನ್ನನ್ನ ಅವರು ಒಬ್ಬ ನನ್ನ ಗುರುಗಳು ಅಂದ್ರೆ ವಿದ್ವಾನ್ ರಾಜೇಂಗರ್ ಅಂತ ಶಿವಮೊಗ್ಗದಲ್ಲಿ ಅವರ ಪರಿಚಯ ಮಾಡಿ ಅವ್ರ ಹತ್ರ ನನ್ನನ್ನ ಸೇರಿಸಿದ್ರು ವೀಣೆ ಕಲೀಲಿ ಅಂತ. ವೋಕಲ್ ನಮ್ಮ ತಂದೆ ಹತ್ರ ಆಗ್ತಾ ಇತ್ತು. ನಂತರ ವಿದ್ವಾನ್ ರಾಜೇಂಗರ್ ಅಂತ ಶಿವಮೊಗ್ಗದಲ್ಲಿ ಇದ್ರು, ಅವ್ರ ಹತ್ರ ನಾನು ವೀಣೆ ಅಭ್ಯಾಸನ ಪ್ರಾರಂಭ ಮಾಡಿದೆ. ಸೊ ವೀಣೆ ಜೊತೆಗೆ ವೋಕಲ್ ಎರಡು ನಡೀತಾ ಇತ್ತು. ಸೊ ನಂತರ ವಿದ್ಯಾಭ್ಯಾಸ ನಾನು BCom ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ಮಾಡಿದೆ. ಸೊ ತದನಂತರ ಬೆಂಗಳೂರಿಗೆ ಬರೋ ಅವಕಾಶ ಸಿಕ್ತು. ಆಮೇಲೆ ಸ್ವಲ್ಪ ದಿನ ಪ್ರೈವೇಟ್ ಕಂಪನಿಲೂ ವರ್ಕ್, ನಾನು BCom ಮಾಡಿದ್ರಿಂದ ಒಂದು ಆಧಾರದಲ್ಲಿ ಒಂದು ಪ್ರೈವೇಟ್ ಕಂಪನಿಗಳಲ್ಲೂ ವರ್ಕ್ ಮಾಡಿದ್ದೀನಿ. ನನಗೆ ಯಾಕೋ ಪ್ರೈವೇಟ್ ಕಂಪನಿಗಳಲ್ಲಿ ಅಷ್ಟೊಂದು ನನಗೆ ಅದರಲ್ಲಿ ಅಷ್ಟು ಆಸಕ್ತಿ ಬರಲಿಲ್ಲ. ನನಗೆ ಯಾಕೋ ಇದು ಸೂಟ್ ಆಗಲ್ಲ ಅಂತ ಒಂದು ಆ ನಿರ್ಧಾರಕ್ಕೆ ಬಂದು ಆಮೇಲೆ ಮ್ಯೂಸಿಕ್ ಪ್ರೊಫೆಷನ್ ತಗೊಂಡೆ. ಆಮೇಲೆ ಬೆಂಗಳೂರಿಗೆ ಬಂದಾಗ ನನಗೆ ಇಲ್ಲಿ ಅನೇಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ನನಗೆ ಸಂಗೀತ ಶಿಕ್ಷಣ ಕೊಡುವಂಥ ಅವಕಾಶ ಸಿಕ್ತು ಬೆಂಗಳೂರಲ್ಲಿ. ಸೊ ಹಾಗಾಗಿ ಸ್ಕೂಲ್ಗಳಲ್ಲೂ ನಾನು ಮಕ್ಕಳನ್ನು ತಯಾರು ಮಾಡಿ ಹೀಗೆ ಮೊದಲು ಹೇಳಿದಾಗೆ ನಾನು ಇದು ಮಕ್ಕಳಿಗೆ ಲೈಟ್ ಮ್ಯೂಸಿಕ್, ಲಘುಶಾಸ್ತ್ರೀಯ ಅಂತ ಹೇಳ್ತಲ್ಲ, ಭಾವಗೀತೆ, ದೇಶಭಕ್ತಿ ಗೀತೆ, ಹೀಗೆ ಅನೇಕ ಸ್ಪರ್ಧೆಗಳು, ಭಜನ್ಸ್ ಅಥವಾ ಭಕ್ತಿ ಗೀತೆಗಳು ಈ ಥರದ್ದೆಲ್ಲ ಹೇಳ್ಕೊಟ್ಟೆ. ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ತತ್ರ ಒಂದು 20 ವರ್ಷ ನಾನು ಆ ವಿಷಯದಲ್ಲಿ ನಾನು ಪ್ರಯತ್ನನ ಮಾಡಿದ್ದೀನಿ. ತದನಂತರ ಮನೆಯಲ್ಲೂ ಸಹ ನಮ್ಮ ತಂದೆ ತಾಯಿ ಹೆಸರಲ್ಲೂ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ವಿ. ನಮ್ಮ ಸಹೋದರಿ ವಿದುಷಿ ಸುಬ್ಬಲಕ್ಷ್ಮಿ ಅಂತ ಇದ್ದಾರೆ, ನಮ್ಮ ಅಕ್ಕ, ಅವರು ಹಾಗೂ ನಾನು ಇಬ್ರು ಸೇರ್ಕೊಂಡು ನಮ್ಮ ತಂದೆ ತಾಯಿ ಅವರ ಆಶೀರ್ವಾದದಿಂದ ಅವ್ರ ಹೆಸರಲ್ಲಿ ಗೌರಿ ಶಂಕರ ಸಂಗೀತ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು ಒಂದು 15 ವರ್ಷ ಆಯ್ತು ಪ್ರಾರಂಭ ಮಾಡಿ. ಆ ಸಂಸ್ಥೆಯ ಆಶ್ರಯದಲ್ಲಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಾವು ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಬೋಧನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಅನೇಕ ವಿದ್ಯಾರ್ಥಿಗಳು ಇದರಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ.
ಇವಾಗಲೂ ಅದನ್ನೇ ನಡೆಸ್ತಾ ಇದ್ದೀವಿ. ಓಕೆ. ನಾನು ನನ್ನ ಸೋದರಿ ಇಬ್ಬರು ಈ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಕ್ಸಸ್ ಆಗಿದ್ದೀವಿ ಅಂತಲೇ ಹೇಳ್ಕೊಡ್ತಾ ನನಗೆ ಹೆಮ್ಮೆ ಆಗಿದೆ. ನಮ್ಮ ಪೋಷಕರೆಲ್ಲ ತುಂಬ ನಾನು ಮಾಡಿದ್ರೆ ಟೀಚಿಂಗ್ ಮೆಥಡ್ ಅಂತ ಏನು ಹೇಳ್ತೀವಿ ನಾವೇನು, ದೇ ಆರ್ ವೆರಿ ಹ್ಯಾಪಿ ವಿತ್ ಮೈ ಮೆಥಡ್ ಆಫ್ ಟೀಚಿಂಗ್. ಹೀಗೆ ಅನೇಕ ಅವಕಾಶಗಳು ಬರ್ತಾ ಇದೆ, ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಇದರಲ್ಲಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಕೊಡ್ತಿದ್ದೀವಿ, ಹಾಗೂ ನಾವು ಸೆಲ್ಫ್ ಆಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಕೊಡ್ತಾ ಇದ್ದೀನಿ. ಇವಾಗ ಗಿಟಾರ್ ವಾದನ ಹಾಗೂ ಮ್ಯಾಂಡಲಿನ್ ವಾದದ್ದು ಅನೇಕ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ನಡೀತಾ ಇದೆ ಸೇವೆ. ಸೂಪರ್ ಸರ್, ಸೂಪರ್. ಇದು ಕೇಳಿ ಸಖತ್ ಇನ್ಸ್ಪೈರಿಂಗ್ ಅನ್ಸುತ್ತೆ. ಎಲ್ಲಿದೆ ನಿಮ್ಮ ಇನ್ಸ್ಟಿಟ್ಯೂಟು? ಸದ್ಯಕ್ಕೆ ನಾನು ಕೋಣಂಕುಂಟೆ ಏರಿಯಾದಲ್ಲಿ ವಾಸವಾಗಿದ್ದೇನೆ. ಸೊ ಅಲ್ಲಿ ನಮ್ಮ ಸಂಸ್ಥೆನ ನಡೆಸ್ತಾ ಇದ್ದೀನಿ. ಓಕೆ. ನೀವು ಇನ್ಸ್ಟ್ರೂಮೆಂಟ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ಇನ್ಸ್ಟ್ರೂಮೆಂಟ್ಸ್ ಹೇಳ್ಕೊಡ್ತೀರಾ? ವೀಣೆ, ಕೀಬೋರ್ಡ್, ಗಿಟಾರ್, ಮ್ಯಾಂಡಲಿನ್, 4 ಇದು ವಾದ್ಯಗಳನ್ನು ಮಕ್ಕಳು ಕಲಿತಾ ಇದ್ದಾರೆ. ಆನ್ಲೈನು ಆಫ್ಲೈನು ಎರಡೂ ಥರದಲ್ಲಿ ಕಾರ್ಯಕ್ರಮ ಇದು ತರಗತಿಗಳು ನಡೀತಾ ಇದೆ. ನೈಸ್. ಆನ್ಲೈನ್ ಇರೋದ್ರಿಂದ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹೌದು. ದೂರ ಇರೋ ಮಕ್ಕಳು ಕಲಿಬೋದು. ಈಸಿ ಅನ್ಸುತ್ತಾ ಮಕ್ಕಳಿಗೆ ಹೇಳ್ಕೊಡೋದು? ಸ್ವಲ್ಪ ಚಾಲೆಂಜಿಂಗ್ ಇಲ್ಲ, ಅದು ಆ ಥರ ಏನು ಕಷ್ಟ ಅಂತಿಲ್ಲ. ಆ ಮಕ್ಕಳು ಎಷ್ಟು ಎಫರ್ಟ್ ಕೊಡ್ತಾರೆ ಅದ್ರ ಮೇಲೆ ಇರುತ್ತೆ. ಖಂಡಿತ. ಕೆಲವು ವಾದ್ಯಗಳೇ ನುಡ್ಸಕ್ ಈಸಿ. ಈಗ ಉದಾಹರಣೆಗೆ ನಾ ಹೇಳಬೇಕು ಅಂದ್ರೆ ಕೀಬೋರ್ಡ್ ಅಂತಿದೆ. ಕೀಬೋರ್ಡ್ ಹಾರ್ಮೋನಿಯಂ, ಇಟ್ ಇಸ್ ನಥಿಂಗ್ ಬಟ್ ಹಾರ್ಮೋನಿಯಂ, ಎರಡು ಒಂದೇ. ಇದು ಎಲೆಕ್ಟ್ರಾನಿಕ್, ಅದು ಮ್ಯಾನ್ಯಲ್. ಈ ಕೀಬೋರ್ಡ್ ಅನ್ನೋದೇನು, ನಾವು ಸುಮ್ಮನೆ ಒಂದು ಕೀಸ್ ಅನ್ನು ಟಚ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಸೌಂಡ್ ಕೊಡುತ್ತೆ. ಯು ನೀಡ್ ನಾಟ್ ಬ್ರಿಂಗ್ ದ ಸೌಂಡ್, ಇಟ್ ವಿಲ್ ಆಟೋಮೆಟಿಕ್ಲಿ ಬ್ರಿಂಗ್ ಇಟ್. ಜಸ್ಟ್ ವಿ ಹ್ಯಾವ್ ಟು ಪ್ರೆಸ್ ದ ಪರ್ಟಿಕ್ಯುಲರ್ ಕೀ. ಈಗ ತುಂಬಾ ಜನ ಪ್ರಯತ್ನ ಇದೆ. ಈಗಂತೂ ತುಂಬಾ ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಗಿಟಾರ್ ಇರ್ಬೋದು, ಮ್ಯಾಂಡಲಿನ್ ಇರ್ಬೋದು, ಇದೆಲ್ಲ ಕಾಮನ್ ಆಗಿದೆ ಇವಾಗ. ತುಂಬಾ ಸಂತೋಷದ ವಿಷಯ. ಸೊ ಆ ವಿಷಯದಲ್ಲಿ ನನ್ನ ಪ್ರಯತ್ನ ಏನಿತ್ತು ಅದನ್ನ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮಕ್ಕಳು ಖುಷಿಯಾಗಿ ಕಲಿತಾ ಇದ್ದಾರೆ. ಖಂಡಿತ ಸರ್. ಈಗ 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 ಮ್ಯೂಸಿಕ್ ಟೂಲ್ಸ್ ಎಲ್ಲ ಬಂದಿದೆ. ಈಗ ತುಂಬ ಈಸಿ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್. ಹೌದು. ಈಗ ಮಕ್ಕಳು ನಿಮ್ಮ ಟ್ರೈನಿಂಗ್ ಮುಖಾಂತರ ಹೊಸ ವೆಸ್ಟರ್ನ್ ಸ್ಟೈಲ್ ಮ್ಯೂಸಿಕ್ನ ಇನ್ಕಾರ್ಪೊರೇಟ್ ಮಾಡ್ಬೋದಾ? ಖಂಡಿತ. ಓಕೆ. ಅದನ್ನ ಫ್ಯೂಷನ್ ಮಾಡ್ತಾ ಇದ್ದಾರೆ, ಅನೇಕ ಜನ ಮಾಡ್ತಾ ಇದ್ದಾರೆ. ಮಾಡ್ಬೋದು, ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಓಕೆ, ಗ್ರೇಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನಿಮಗೆ. ಮಕ್ಕಳು ನಿಮ್ಮ ಕ್ಲಾಸಲ್ಲಿ ಎನ್ರೋಲ್ ಆಗಬೇಕು ಅಂದರೆ ಯಾವ ಥರ ಕ್ಲಾಸಸ್ ಇದೆ? ಆನ್ಲೈನ್, ಆಫ್ಲೈನ್ ಇದೆಯಾ? ನಾನು ಮೊದಲೇ ಹೇಳಿದೆ, ಆನ್ಲೈನ್ ಕ್ಲಾಸಸ್ಸು ಮಾಡ್ತೀವಿ, ಆಫ್ಲೈನ್ ಕ್ಲಾಸಸ್ಸು ಮಾಡ್ತೀವಿ. ಓಕೆ. ವೋಕಲ್ ಕ್ಲಾಸಿಗೆ ಆನ್ಲೈನ್ ತುಂಬ ಆರಾಮಾಗಿ ಮಾಡ್ಕೋಬಹುದು. ವಿಡಿಯೋ ಆನ್ ಮಾಡ್ಕೊಂಡು ನೀಟಾಗಿ ಆಗತ್ತೆ, ಅದು ಸೂಟ್ ಆಗುತ್ತೆ. ಆಫ್ಲೈನು ಇನ್ಸ್ಟ್ರೂಮೆಂಟಿಗೆ ಸ್ವಲ್ಪ ಕಷ್ಟ. ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ವಿಡಿಯೋದಲ್ಲಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ. ವಿಡಿಯೋ ಕ್ಲಾಸನ್ನು ಮಾಡ್ಬೋದು, ಬಟ್ ಎದುರುಗಡೆ ಕೂತ್ಕೊಂಡು ಮಾಡಿದಷ್ಟು ಎಫೆಕ್ಟಿವ್ ಆಗಿ ಆಫ್ಲೈನಲ್ಲಿ ಕಷ್ಟ ಆಗುತ್ತೆ. ಬಟ್ ಹಂಗಂತ ಮಾಡೋಕ್ಕಾಗಲ್ಲ ಅಂತಿಲ್ಲ, ಅದ್ರೂ ಆಗುತ್ತೆ, ಮಾಡ್ಬೋದು. ಒಂದು ಕಂಪ್ಲೀಟ್ ಬಿಗಿನರ್ಗೆ ಕಷ್ಟ ಆಗ್ಬೋದು, ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಸೂಟ್ ಆಗುತ್ತೆ. ಕರೆಕ್ಟ್ ಸರ್. ನಿಮ್ಮದು ಏನು ಟ್ಯೂಷನ್ ಇದೆಯಲ್ಲ, ಮ್ಯೂಸಿಕ್ ಕ್ಲಾಸಸ್, ಅದರದೊಂದು ಫೋನ್ ನಂಬರು ಇಲ್ಲ ವೆಬ್ಸೈಟ್ ಕೊಟ್ಟಿದ್ರೆ ಕೊಡ್ತೀರಾ? ನಾನು ನಿಮಗೆ ಅದನ್ನ ತಲುಪಿಸ್ತೀನಿ. ಖಂಡಿತ. ವೀಕ್ಷಕರಿಗೂ ಅದನ್ನ ನಾನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ. ಯಾರು ಇದರಲ್ಲಿ ಆಸಕ್ತಿ ಇದೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು, ಕಾಂಟ್ಯಾಕ್ಟ್ ನಂಬರು ಹಾಗೂ ಇದ್ರದ್ದು ಮೇಲ್ ಐಡಿನೂ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕಿದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ. ಏನಂದ್ರೆ ನನ್ನ ಕೈಲಾದ ಹೆಲ್ಪ್ ನಾನು. ಖಂಡಿತ ಸರ್, ಥ್ಯಾಂಕ್ ಯು. ನಾವು ಯಾವುದೇ ವಾದ್ಯನ ಕಷ್ಟ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಎಲ್ಲ ವಾದ್ಯಗಳು ಸುಲಭವಾಗಿ ಕಲಿಯುವಂಥ ವಾದ್ಯಗಳೇ. ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅದ್ರ ಮೇಲೆ ನಮಗೆ ಅದರದ್ದು ಫ್ರೂಟ್ ಸಿಗತ್ತೆ. ಸೊ ಈಗ ಉದಾಹರಣೆ ಹೇಳಬೇಕು ಅಂದರೆ ಕೀಬೋರ್ಡ್ ಅನ್ನೋದು ಇಟ್ಸ್ ಅನ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್. ನಾವು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಸೌಂಡ್ ಕೊಡುತ್ತೆ, ಆಟೋಮೆಟಿಕ್ ಆಗಿ ಸೌಂಡ್ ಬರುತ್ತೆ. ಆದರೆ ಕೆಲವು ಇನ್ಸ್ಟ್ರೂಮೆಂಟ್ಗಳೇನು ಅಂದರೆ ವಿ ಹ್ಯಾವ್ ಟು ಬ್ರಿಂಗ್ ದ ಸೌಂಡ್. ಲೈಕ್ ವೀಣೆ ಇರ್ಬೋದು, ವೀಣೆ ನಾದ ನಾವು ತರಬೇಕು. ಅದೇ ಥರ ವೈಲಿನ್ ಇರ್ಬೋದು, ಗಿಟಾರ್ ಇರ್ಬೋದು, ಅದೆಲ್ಲ ಸೌಂಡ್ ನಮ್ಮ ಕೈಲಿರುತ್ತೆ. ನಾವು ಎಷ್ಟು ಸೌಂಡ್ ಕರೆಕ್ಟಾಗಿ ಆಕ್ಯುರೇಟಾಗಿ ಇದು ನುಡಿಸ್ತೀವಿ ಅಷ್ಟು ಮಟ್ಟಿಗೆ ನಾದನ ಅದು ಕೊಡುತ್ತೆ. ಸೊ ಹಾಗಾಗಿ
ಎಲ್ಲ ನನ್ನ ಪ್ರಯತ್ನದಲ್ಲಿ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ನಮಗೆ ಫಲ ಸಿಗತ್ತೆ. ಮಕ್ಕಳಿಗೆ ಇವಾಗೆಲ್ಲ ಮಕ್ಕಳು ಗಿಟಾರು ಇದೆಲ್ಲ ಕಾಮನ್ ಆಗಿ ಕಲಿತಾ ಇದ್ದಾರೆ. ಬಟ್ ನನ್ನ ಸಜೆಷನ್ ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್ ಇರ್ಬೋದು, ಆದ್ರೆ ಕಲೀಲಿ. ಆದ್ರೆ ನಮ್ಮ ಇಂಡಿಯನ್ ಭಾರತೀಯ ಸಂಗೀತವನ್ನ ಈ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲೂ ತರಬೇಕು. ಇದ್ರಲ್ಲಿ ಆಗುವಂತ ಪ್ರಯೋಜನಗಳನ್ನ ನಾನು ಹೇಳ್ತೀನಿ. ಈಗ ಏನಾಗುತ್ತೆ, ಸಂಗೀತ ಕಲಿಯಿಂದ ಏನ್ ಪ್ರಯೋಜನ, ಯಾಕೆ ಕಲಿಬೇಕು ಸಂಗೀತ ಅಂತ ನಿಮಗೆ ಗೊತ್ತು. ಇವಾಗ ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಎಲ್ಲ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್. ಓದೋ ಮಕ್ಕಳಿಗೆ ಬಸ್ ಸ್ಟ್ಯಾಂಡರ್ಡ್ ಇಂದನೂ ಮಕ್ಕಳಿಗೆ ಸ್ಕೂಲ್ ಟೆನ್ಷನ್, ಮನೆಗೆ ಬಂದ್ರೆ ಅಂದ್ರೆ ಒಂಥರ ಓದ್ಬೇಕು, ಹೋಮ್ ವರ್ಕ್ ಮಾಡಬೇಕು, ಅಸೈನ್ಮೆಂಟ್ ಮಾಡಬೇಕು ಅನ್ನೋ ಒಂದು ಒತ್ತಡದಲ್ಲಿ ಮಕ್ಕಳು ಇದ್ದಾರೆ. ಸೊ ಈ ಒತ್ತಡ ಕಡಿಮೆ ಮಾಡಕ್ಕೆ ನಾನಾ ಮಾರ್ಗಗಳಿದೆ. ಯೋಗ ಇರ್ಬೋದು, ಅಥವಾ ಹೊರಗಡೆ ಆಟ ಆಡೋದು ಮಕ್ಕಳು ಆಟ ಆಡ್ತಾರೆ. ಆದ್ರೆ ಈ ಕಲೆ ವಿಷಯಕ್ಕೆ ಬಂದಾಗ ಸಂಗೀತ ಮತ್ತು ನೃತ್ಯ, ಶಾಸ್ತ್ರೀಯ ನೃತ್ಯ ಎರಡು ತುಂಬಾ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ. ಖಂಡಿತ. ಯಾವ ತರ ಅಂತ ಹೇಳ್ತೀನಿ. ಈಗ ಸಂಗೀತ ಕಲಿಯೋದ್ರಿಂದ ನಮ್ಮ ಮನಸ್ಸಲ್ಲಿ ಇರುವಂತ ಒಂದು ಏನು ಉದ್ವೇಗ ಇದೆ ಅದೆಲ್ಲ ಕಡಿಮೆ ಮಾಡುತ್ತೆ. ಇಟ್ ಗಿವ್ಸ್ ಪೀಸ್ ಆಫ್ ಮೈಂಡ್, ನಾಟ್ ಓನ್ಲಿ ಸೈಕಲಾಜಿಕಲಿ, ಫಿಸಿಕಲಿ ಆಲ್ಸೋ. ಇದ್ರದ ಇಂಪ್ಯಾಕ್ಟ್ ನಮ್ಮ ದೇಹದ ಮೇಲೆ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತೆ. ಇದು ಬಿಪಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಒಂದು ಉಸಿರಾಟದ ಒಂದು ವ್ಯಾಯಾಮ ತರನೇ ಸಂಗೀತ ಅನ್ನೋದು ವ್ಯಾಯಾಮ, ಪ್ರಾಣಾಯಾಮ ಮಾಡಿದಂಗೆ. ಹಾಗಾಗಿ ತುಂಬಾ ಒಳ್ಳೆ ಪರಿಣಾಮ ಇರುತ್ತೆ. ಮನಸ್ಸು ಯಾವಾಗ್ಲೂ ಆಹ್ಲಾದಕರವಾಗಿರುತ್ತೆ. ಅವಾಗ ಓದಕ್ಕೂ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ಅವರ ಸ್ಕೂಲ್ ಸ್ಟಡೀಸ್ ಇರ್ಬೋದು, ಅದು ಅವರ ಅದನ್ನ ಮಾಡ್ಕೊಳ್ಳೋಕ್ಕೂ ಒಂದು ಇಟ್ ವಿಲ್ ಗಿವ್ ದೆಮ್ ದ ಬೂಸ್ಟ್, ಅದು ಒಂದು ಎನ್ಕರೇಜ್ ಮಾಡುತ್ತೆ. ಒಂದು ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ, ಲೈವ್ಲಿ ಆಗಿರ್ತಾರೆ. ಈ ತರ ಸಂಗೀತ ಅನ್ನೋದು ಅವ್ರಿಗೆ ತುಂಬಾ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಖಂಡಿತ ಇಟ್ಸ್ ನಾಟ್ ಬರ್ಡನ್, ಇಟ್ ಇಸ್ ಇನ್ ಫ್ಯಾಕ್ಟ್ ಇಟ್ ಈಸ್ ರಿಯಲಿ ಇಟ್ ಎನ್ಕರೇಜಸ್ ದೆಮ್ ಅಂಡ್ ಇಟ್ ವಿಲ್ ಮೇಕ್ ದೆಮ್ ಮೋರ್ ಕ್ರಿಯೇಟಿವ್ ಅಂಡ್ ಮೋರ್ ದೇ ಕೆನ್. ಅಂದ್ರೆ ಏನಾಗುತ್ತೆ, ಈಗ ತಮ್ಮ ಲೈಫ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಳ್ಳಕ್ಕೆ ಅದು ಪರಿಣಾಮ ಬೀರುತ್ತೆ. ಕೇಳೋಕೆ ಒಂದು ಒಳ್ಳೆ ಸಂಸ್ಕೃತಿನ ಬೆಳೆಸುತ್ತೆ. ಹಾಗಾಗಿ ಸಂಗೀತ ಒಂದು ಉತ್ತಮ ಪರಿಣಾಮನ ಎಸ್ಪೆಷಲಿ ಮಕ್ಕಳ ಮೇಲೆ ಮಾಡುತ್ತೆ ಅಂತ ಹೇಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಗ್ರೇಟ್ ಸರ್. ಮ್ಯೂಸಿಕ್ ಒಂದು ಜರ್ನಿ, ಇಟ್ಸ್ ಅ ಬಿಗ್ ಜರ್ನಿ. ಸೊ ಮಕ್ಕಳಿಗೆ ಡೆಫಿನೆಟ್ಲಿ ಒಂದು ಸಣ್ಣ ಏಜಿಂದಲೇ ಶುರು ಮಾಡಿದ್ರೆ ಅವರೊಂದು 15-16 ವಯಸ್ಸು ಬರೋಷ್ಟರಲ್ಲಿ ತುಂಬಾ ಒಳ್ಳೆ ಮ್ಯೂಸಿಷಿಯನ್ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ. ಇನ್ಸ್ಟ್ರೂಮೆಂಟ್ಸ್ ದಟ್ ಕ್ಯಾನ್ ಬಿ ಟೇಕನ್ ಆಸ್ ಅ ಸಪರೇಟ್. ಈಗ ಇನ್ನೊಂದು, ಈಗ ಎಲ್ರಿಗೂ ವೋಕಲ್ ಅನ್ನೋದು, ವೋಕಲ್ ಕಾರ್ಡ್ ಅಂತ ಇರುತ್ತೆ ಮನುಷ್ಯನಿಗೆ. ಕೆಲವರು ಚೆನ್ನಾಗಿ ಸುಮಧುರವಾಗಿ ಹಾಡ್ತಾರೆ, ಕೆಲವರಿಗೆ ವೋಕಲ್ ಅನ್ನೋದು ಇರಲ್ಲ, ಅಂದ್ರೆ ಒಳ್ಳೆ ಮೆಲೋಡಿ ಇರಲ್ಲ. ವಾಯ್ಸ್ ಅಲ್ಲಿ ಇಂಪ್ ಇರ್ಬೇಕು. ಇಂಪ್ ಇದ್ರೆ ಅವಾಗ ಏನಂದ್ರೆ ಹಾಡುಗಾರಿಕೆಗೆ ಚೆನ್ನಾಗಿರುತ್ತೆ. ಇಂಪ್ ಇಲ್ಲ ಅಂತ ಅಂದ್ರೆ ಮೆಲೋಡಿ ಇಲ್ಲ ಅಂದಾಗ ಹಿ ಕ್ಯಾನ್ ಗೋ ಫಾರ್ ದ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಈಕ್ವಲಿ ಗುಡ್. ಹಾಡುಗಾರಿಕೆ ಒಂದೇ, ಹಾಡುಗಾರಿಕೆ ಜೊತೆ ಈಕ್ವಲಿ ಇನ್ಸ್ಟ್ರೂಮೆಂಟ್ ಇಸ್ ಆಲ್ಸೋ ಈಕ್ವಲಿ ಗುಡ್. ಸೊ ಹಾಗಾಗಿ ಹಿ ಕ್ಯಾನ್ ಪ್ರಿಫರ್ ಫಾರ್ ದ ಇನ್ಸ್ಟ್ರೂಮೆಂಟ್, ಹಿ ಕ್ಯಾನ್ ಪ್ರಿಫರ್ ದ ಇನ್ಸ್ಟ್ರೂಮೆಂಟ್ಸ್. ಸೊ ಇದಕ್ಕೆ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ನಿಮ್ಮ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ. ಈಗ ಬಹಳ ಜನ ಮಕ್ಕಳು ಬರ್ತಾರೆ ನನಗೆ ಹಾಡು ಹೇಳ್ಬೇಕು ಅಂತ, ಬಟ್ ಅವ್ರ ವೋಕಲ್ ಕಾರ್ಡ್ ಅಷ್ಟೊಂದು ಸೂಟ್ ಆಗಿರಲ್ಲ. ಸೊ ಅಂತವ್ರಿಗೆ ನೀವು ಸಜೆಸ್ಟ್ ಮಾಡ್ತೀರಾ? ಖಂಡಿತ. ಇನ್ಸ್ಟ್ರೂಮೆಂಟ್ ಅವರಿಗೆ ಕಲಿಯಕ್ಕೆ ಆಗಲ್ಲ ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ಅವ್ರಿಗೆ ನಾವು ಇದನ್ನೇ ಸಜೆಸ್ಟ್ ಮಾಡೋದು, ನಿಮ್ಗೆ ವೋಕಲ್ ಆಗಲ್ಲ, ರೈಟ್, ಹಾಗಾಗಿ ನೀವು ಇನ್ಸ್ಟ್ರೂಮೆಂಟ್ ಕಲ್ತ್ಕೋ, ಆತರ ಎನ್ಕರೇಜ್ ಮಾಡ್ತೀವಿ ಅಂತ. ಆತರ ತುಂಬಾ ಜನ ಕಲ್ತಿದ್ದಾರೆ. ಇದರಲ್ಲಿ ಮ್ಯೂಸಿಕಲ್ ಒಂದು, ಇದರಲ್ಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ಒಂದು ಬರ್ತಾ ಇದೆ. ಅದಕ್ಕೆ ಬಹಳ ಜನ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಈಗ ನನ್ನ ಫ್ರೆಂಡು ಎಷ್ಟು ಚೆನ್ನಾಗಿ ಹಾಡ್ತಾನೆ, ನನಗೆ ಅರ್ಥ ಇಲ್ಲ ಅಂತ ಡೆಸ್ಪರೇಟ್ ಆಗಿದ್ದಾರೆ. ಆ ವಿಷಯ ಅಂತ ಟೈಮಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಪುಷ್ ಮಾಡಿದ್ರೆ ಅವ್ರ ಖಂಡಿತ ಅದು ಫೇಲ್ ಆಗ್ತಾರೆ. ಇನ್ಸ್ಟ್ರೂಮೆಂಟ್ ವಾಸ್ಟ್ ಇದೆ. ಒಂದು ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ಆಗಿರ್ಬೋದು. ಅವ್ರಿಗೆ ಯಾವ ಇಂಟ್ರೆಸ್ಟ್ ಇದೆ ಅದನ್ನ ನಡ್ಸ್ಕೊಂಡು ಹೋದ್ರೆ ಐ ಥಿಂಕ್ ದೇ ವಿಲ್ ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ನಮ್ಮ ಎಂಡ್ ಉದ್ದೇಶ ಏನಂದ್ರೆ ಅವರ ಮ್ಯೂಸಿಕ್ ಜರ್ನಿ ಚೆನ್ನಾಗಿರ್ಬೇಕು. ವಿ ಶುಡ್ ಲರ್ನ್ ಬೆಟರ್. ಸೊ ಅದ್ರ ಉದ್ದೇಶದಿಂದ ನಿಮ್ಮ ಮ್ಯೂಸಿಕ್ ಸ್ಕೂಲ್ ಶುರು ಮಾಡಿದ್ದೀರಾ, ಆನ್ಲೈನ್ ಆಫ್ಲೈನ್ ಹೇಳ್ಕೊಡ್ತೀರಾ. ಸೊ ಇದರಿಂದ ಬಹಳ ಮಕ್ಕಳಿಗೆ ಅನುಕೂಲ ಆಗ್ತದೆ.
ಇದೇ ಥರ ಮುಂದೆ ಇನ್ನೂ ಇಂಪ್ರೂವ್ ಆಗಲಿ, ಇನ್ನೂ ಬಹಳ ಮಕ್ಕಳಿಗೆ ನಿಮ್ಮ ಕ್ಲಾಸಸ್ ಹರಡಲಿ ಅಂತ ನಮ್ಮ ಒಂದು ವಿಶಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಶೇರಿಂಗ್ ಯುವರ್ ನಾಲೆಜ್ ಅಬೌಟ್ ಮ್ಯೂಸಿಕ್ ಸರ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಅಜಿತ್. ನಿಮ್ಮ ಇದ್ರ ಮೂಲಕ ನನ್ನ ಪರಿಚಯನೂ ಅನೇಕರಿಗೆ ಮಾಡಿಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು ಸರ್. ನಮ್ಮ ಪ್ಲೆಜರ್. ಇಟ್ಸ್ ಅವರ್ ಪ್ಲೆಜರ್ ಟು ಬಿ ಎ ಹೋಸ್ಟ್ ಟು ಪೀಪಲ್ ಹೂ ಲೈಕ್ ಮ್ಯೂಸಿಕ್, ಟು ಲೈಕ್ ಎನಿಥಿಂಗ್ ಟು ಡೂ. ಹೌದು. ಸೊ ನಿಮ್ಮ ಇಷ್ಟ ಕಾರ್ಯವನ್ನು ಜನಕ್ಕೆ ತಲುಪಿಸೋದು ನಮ್ಮ ಒಂದು ಧ್ಯೇಯ ಅಂತ ಹೇಳ್ಬೋದು. ಅದೇ ನಮ್ಮ ಚಾನಲ್ದ ಒಂದು ಉದ್ದೇಶ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಂಡ್ವಿ, ನಿಮ್ಮ ಕ್ಲಾಸಸ್ ಬಗ್ಗೆ ತಿಳ್ಕೊಂಡ್ವಿ, ನಿಮ್ಮ ಒಂದು ಮ್ಯೂಸಿಕ್ ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಿಮ್ಮ ಕಡೆಯಿಂದ ಒಂದು 2 ನಿಮಿಷ ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಒಂದೇ ಒಂದು ಹಾಡು ಹೇಳಿ ಪ್ಲೀಸ್. ಖಂಡಿತ ಅಜಿತ್. ಒಂದು ಪುರಂದರದಾಸರ ಒಂದು ರಚನೆನ ಹಾಡ್ತೇನೆ. ಇದು ಮೇಷ ಕಲ್ಯಾಣಿ ರಾಗ, ಆದಿತಾಳದಲ್ಲಿ. ದಯಮಾಡೋ ರಂಗ ದಯಮಾಡೋ ರಂಗ, ಮೇಷ ಕಲ್ಯಾಣಿ ರಾಗದ ಒಂದು ಕೃತಿ. ಸೂಪರ್. ರಚನೆ ಪುರಂದರದಾಸರು, ಆದಿತಾಳ. ದಯಮಾಡೋ ರಂಗ ದಯಮಾಡೋ, ದಯಮಾಡೋ ರಂಗ ದಯಮಾಡೋ, ದಯಮಾಡೋ ನಿನ್ನ ದಾಸನು ನಾನೆಂದು, ದಯಮಾಡೋ ರಂಗ ದಯಮಾಡೋ, ದಯಮಾಡೋ ನಿನ್ನ ದಾಸನು ನಾನೆಂದು, ದಯಮಾಡೋ ರಂಗ. ಹಲವು ಕಾಲದಿ ನಿನ್ನ ಹಂಬಲಗೆ ನನಗೆ, ಹಲವು ಕಾಲದಿ ನಿನ್ನ ಹಂಬಲಗೆ ನನಗೆ, ಒಲಿದು ಪಾಲಿಸಬೇಕು ವಾರಿಜನ ಹಲವು ಕಾಲದಿ ನಿನ್ನ ಹಂಬಲಗೆ, ಒಲಿದು ಪಾಲಿಸಬೇಕು ವಾರಿಜನ ದಯಮಾಡೋ ದಯಮಾಡೋ. ಇಹ ಪರಗತಿ ನೀನೆ ಇಂದಿರ ರಮಣ, ಸಹಾಯ ನಿನ್ನದು ಸದಾ ತೋರು ಕರುಣ. ಇಹ ಪರಗತಿ ನೀನೆ ಇಂದಿರ ರಮಣ, ಸಹಾಯ ನಿನ್ನದು ಸದಾ ತೋರು ಕರುಣ. ಕರಿರಾಜವರದನೆ ಕಾಮಿತ ಫಲದ, ಕರಿರಾಜವರದನೆ ಕಾಮಿತ ಫಲದ, ಕರಿರಾಜವರದನೆ ಕಾಮಿತ ಫಲದ, ಪುರಂದರ ವಿಠಲ ಹರಿ ಸಾರ್ವಭೌಮ, ಪುರಂದರ ವಿಠಲ ಹರಿ ಸಾರ್ವಭೌಮ, ದಯಮಾಡೋ ರಂಗ ದಯಮಾಡೋ, ದಯಮಾಡೋ ನಿನ್ನ ದಾಸನು ನಾನೆಂದು, ದಯಮಾಡೋ ರಂಗ ರಂಗ.
ಸರ್ ಸೂಪರ್. ನಿಮ್ಮ ಸೂಪರ್ ಆಗಿತ್ತು ಹಾಡು ಹೇಳಿದ್ದು. ಆ, ನಿಮ್ಮ ಹಾಡು ಕೇಳಿ ನನಗೂ ಹಾಡು ಹೇಳಬೇಕು ಅಂತ ಅನಿಸಿದೆ. ಅಷ್ಟು ಇಂಪಾದ ಧ್ವನಿ. ಹಾಗೂ ನೀವು ಭಾವಗೀತೆ ಜಾಸ್ತಿ ಹೇಳ್ತೀರಲ್ಲ? ಭಾವಗೀತೆನೂ ಇದೆ, ಹಾಂ, ಹೆಚ್ಚಾಗಿ ಶಾಸ್ತ್ರೀಯ ಸಂಗೀತನೇ ಜಾಸ್ತಿ. Okay. ಜೊತೆ ಭಾವಗೀತೆ ಇದನ್ನು ಮಕ್ಕಳಿಗೆ ಬೇಕಲ್ಲ, ಹೌದು. ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀವಿ. ಓಕೆ ಸರ್, ತುಂಬ ಖುಷಿ ಆಯಿತು ಹಾಡು ಕೇಳಿ. ಹೀಗೆ ಹಾಡು ಕೇಳ್ತಾ ಇರಬೇಕು ಅನಿಸುತ್ತೆ. ಇದಕ್ಕೆ ಇನ್ನೊಂದು ಎಪಿಸೋಡ್ ಮಾಡೋಣ ಖಂಡಿತ. ನೀವು ಇನ್ಸ್ಟ್ರೂಮೆಂಟ್ಸು ತೊಗೊಂಬಂದರೆ ಮೇ ಬಿ ಖಂಡಿತ. ಡೂ ಸಮ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ವೋಕಲ್ಲು ಇದೆ, ತುಂಬ ಚೆನ್ನಾಗಿರುತ್ತೆ. ಅದು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡೋಣ. Sure. ಆಯ್ತು, ಥ್ಯಾಂಕ್ ಯು. ನೀವೆಲ್ಲ ಕೇಳಿದ್ರಲ್ಲ ಸರ್, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಜನಕ್ಕೆ ಮ್ಯೂಸಿಕ್ ಜರ್ನಿ, ಅವ್ರ ಮ್ಯೂಸಿಕ್ ಇಂಟ್ರೆಸ್ಟ್ ಆರ್ ಪ್ಯಾಷನ್ನ ಹೇಳ್ಕೊಡೋಕ್ಕೆ ಒಂದು ಪ್ರಯತ್ನ ಪಡ್ತಿದ್ದಾರೆ. ನಿಮಗೂ ಕಲಿಬೇಕು ಅಂದರೆ ಅವರ ವೆಬ್ಸೈಟ್ ಅವ್ರ ಇಮೇಲ್ ಅಡ್ರೆಸ್ನ ಫಾಲೋ ಮಾಡಿ, ಇಮೇಲ್ ಕಳಿಸಿ, ಫೋನ್ ಮಾಡಿ, ವಾಟ್ಸಪ್ಪಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಅವರ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ನಾಟ್ ಜಸ್ಟ್ ಜಾಯ್ನ್ ಆಗೋದು ಒಂದು ಉದ್ದೇಶ ಅಲ್ಲ, ನಿಮ್ಮ ಸ್ವಂತ ಪ್ಯಾಷನ್, ಸ್ವಂತ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್ ಅದನ್ನು ಒಂದು ನೆಕ್ಸ್ಟ್ ಸ್ಟೇಜಿಗೆ ಕರ್ಕೊಂಡು ಹೋಗೋಕ್ಕೆ ಇದು ಒಂದು ಒಳ್ಳೆ ದಾರಿ ಅಂತ ನನ್ನ ಚಾನಲ್ ಮುಖಾಂತರ ಈ ಎಪಿಸೋಡಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಲಿಸ್ನಿಂಗ್ ಆಲ್ ದಿಸ್ ವೈಲ್. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡಿ ಇಫ್ ಯು ಆರ್ ಲೈಕಿಂಗ್ ದಿ ಕಾಂಟೆಂಟ್. And I wish that the channel is helpful to most of you. Thank you once again, guys. See you until next time. Bye.